ಇನ್ನು ಐಟಿ ಸಿಟಿ ಬೆಂಗಳೂರು ಮಹಾನಗರ ಜನತೆಗೆ ವೀಕೆಂಡ್ ಪಾರ್ಟಿ ಮೋಜು ಮಸ್ತಿ ಅಂದರೆ ಬಹಳಷ್ಟು ಇಷ್ಟವನ್ನು ಪಡ್ತಾರೆ. ಐಟಿ ಬಿಟಿಯಲ್ಲಿ ಫ್ಯಾಷನ್ ಶೋ ಜಗತ್ತಿನಲ್ಲಿ ಕೆಲಸ ಮಾಡುವವರಂತೂ ವೀಕೆಂಡ್ ಬಂದರೆ ಸಾಕು ಪಬ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಮುಗಿ ಬೀಳ್ತಾರೆ. ಹೀಗಾಗಿ ಪಬ್ ಸಿಟಿ ಎಂದೇ ಕರೆಯಲ್ಪಡುವಂಥ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅದರಲ್ಲೂ ಕೂಡ ಕಳೆದ 6 ತಿಂಗಳಲ್ಲಿ ಬಾರ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಅಬಕಾರಿ ಪರವಾನಗಿ ಶುಲ್ಕದಲ್ಲಿ 50% ಹೆಚ್ಚಳ, ಕಾರ್ಪೊರೇಟ್ ವೆಚ್ಚದಲ್ಲಿ ಕಡಿತ ಮತ್ತು ಉದ್ಯೋಗದಲ್ಲಿ ಅಭದ್ರತೆಯಿಂದಾಗಿ ಮದ್ಯದ ಅಂಗಡಿಗಳ ಸಂಖ್ಯೆ ಬೆಂಗಳೂರು ನಗರದಲ್ಲಿ ಕಡಿಮೆ ಆಗ್ತಿದೆ. ಕೆಲವು ಮದ್ಯದ ಅಂಗಡಿಗಳನ್ನ ಮುಚ್ಚಲಾಗ್ತಾ ಇದೆ ಅಂತ ಆಹಾರ ಮತ್ತು ಪಾನೀಯ ಉದ್ಯಮದ ಮೂಲಗಳು ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಪ್ರತಿನಿಧಿಗೆ ತಿಳಿಸಿದ್ದಾರೆ. ಇನ್ನು ಕಳೆದ 6 ತಿಂಗಳುಗಳಲ್ಲಿ ನಗರದಲ್ಲಿ ಸುಮಾರು 50ರಿಂದ 60 ಪಬ್ಗಳು ಮತ್ತು ಬಾರ್ಗಳು ಬಾಗಿಲು ಹಾಕಿವೆ, ಇಲ್ಲವೇ ಮಾಲೀಕತ್ವ ಬದಲಾಗಿವೆ ಅಂತ ನ್ಯಾಷನಲ್ ರೆಸ್ಟೋರೆಂಟ್ಗಳ ಅಸೋಸಿಯೇಷನ್ ಆಫ್ ಇಂಡಿಯಾ ಬೆಂಗಳೂರು ವಿಭಾಗದ ಮುಖ್ಯಸ್ಥ ಮತ್ತು ನಗರದ ಪ್ರಮುಖ ಪಬ್ಗಳ ಸರಪಳಿಯಾದ 1522ನ ಮಾಲೀಕ ಚೇತನ್ ಹೆಗಡೆ ಹೇಳ್ತಾರೆ. ಇನ್ನು ಅಬಕಾರಿ ಪರವಾನಗಿ ಶುಲ್ಕ, ಕೆಲಸಗಾರರ ಸಮಸ್ಯೆ ಮತ್ತು ಬಾಡಿಗೆಗಳಲ್ಲಿನ ಹೆಚ್ಚಳ ಜೊತೆಗೆ ಕಳೆದ 2 ವರ್ಷಗಳಲ್ಲಿನ ಮದ್ಯದ ಬೆಲೆಗಳಲ್ಲಿನ ಏರಿಕೆಯು ನಗರದಲ್ಲಿ ಮದ್ಯದ ವ್ಯವಹಾರದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಿದೆ ಅಂತ ಹೇಳ್ತಾರೆ. ಇನ್ನು ಬೆಂಗಳೂರಿಗರು ಬುದ್ಧಿವಂತರು ಮತ್ತು ಭಾವನಾತ್ಮಕವಾಗಿ ಸ್ಥಿರತೆ ಉಳ್ಳವರು. ಮದ್ಯದ ಬೆಲೆ ಏರಿಕೆಯಿಂದ ಹೊರಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಲು ಇಷ್ಟಪಡುತ್ತಿದ್ದ ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ. ಇನ್ನು ಹೊರಗೆ ಹೋಗಿ ಊಟ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತಿದೆ. ರೆಸ್ಟೋರೆಂಟ್ ಬಿಲ್ ಹೆಚ್ಚಳ ಜನರು ಯೋಚಿಸಿ ಹಣ ಖರ್ಚು ಮಾಡುವಂತೆ ಬೆಂಗಳೂರಿನ ನಿವಾಸಿಗಳಲ್ಲಿ ಬದಲಾವಣೆ ಉಂಟು ಮಾಡಿದೆ. ಇನ್ನು ಹಲವರು ಶ್ರೀಮಂತರು ಮನೆಗಳಲ್ಲಿಯೇ ಬಾರ್ ಕೋಣೆಗಳನ್ನ ಮಾಡಿಕೊಂಡಿರ್ತಾರೆ. ಹೊರಗಡೆ ಊಟ ಮಾಡಿ ದುಬಾರಿ ಬೆಲೆ ನೀಡುವ ಬದಲು ಹೊರಗಿನಿಂದ ಆಹಾರವನ್ನ ಮನೆಗೆ ತರಿಸಿ ಸ್ನೇಹಿತರನ್ನೇ ಸೇರಿ ತಿನ್ನುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ಇನ್ನು ಕಡಿಮೆ ವೆಚ್ಚದಲ್ಲಿ ನಗರದ ಟ್ರಾಫಿಕ್ ಮತ್ತು ವಾಹನ ಪಾರ್ಕಿಂಗ್ ಸಮಸ್ಯೆಗಳ ಕಿರಿಕಿರಿ ಇಲ್ಲದೆ ಮನೆಗಳಲ್ಲಿಯೇ ನಗರ ಜನತೆ ಕಳೆಯಲು ಇಷ್ಟಪಡುತ್ತಿದ್ದಾರೆ ಅಂತ ಮತ್ತೊಬ್ಬ ಪಬ್ ಮಾಲೀಕರು ಹೇಳ್ತಿದ್ದಾರೆ. ಅಬಕಾರಿ ಪರವಾನಗಿ ಶುಲ್ಕದಲ್ಲಿ 50% ಹೆಚ್ಚಳವಾಗಿರುವುದರಿಂದ ನಗರದ ಪ್ರಮುಖ ಮೈಕ್ರೋ ಬ್ರೂವರಿಗಳು ತಮ್ಮ ಪರವಾನಗಿಗಳನ್ನು ನವೀಕರಿಸಲು ಸಾಧ್ಯವಾಗದಿರಬಹುದು ಅಂತ ಜನಪ್ರಿಯ ಮೈಕ್ರೋ ಬ್ರೂವರಿ ಅಂಗಡಿಯ ಮಾಲೀಕರೊಬ್ಬರು ಇನ್ನು ಮಾಧ್ಯಮಗಳಿಗೆ ಹೇಳಿರುವಂಥದ್ದು. ಇತ್ತೀಚೆಗಷ್ಟೇ ಮದ್ಯ ವ್ಯಾಪಾರ ಮಾಡುವುದು ಕಷ್ಟಕರವಾಗ್ತಾ ಇದೆ. ಮೊದಲು ಸುಮಾರು 9 ಲಕ್ಷ ರೂಪಾಯಿ ಇದ್ದ ವಾರ್ಷಿಕ CL9 ಪರವಾನಗಿ ಅಂದ್ರೆ ಪಬ್ಗಳು ಮತ್ತು ಬಾರ್ಗಳು ಈಗ 14 ಲಕ್ಷ ರೂಪಾಯಿ ಆಗಿದೆ. ಬೆಂಗಳೂರಿನಲ್ಲಿ ಬಾಡಿಗೆಗಳು ಮಿತಿ ಮೀರಿ ಹೋಗಿವೆ. ಕೂಲಿ ಸಂಬಳವೂ ಕೂಡ ಹೆಚ್ಚಾಗಿದೆ. ವ್ಯವಹಾರವನ್ನು ಉಳಿಸಿಕೊಳ್ಳುವುದು ಸುಲಭವಲ್ಲ. ಗ್ರಾಹಕರ ಮೇಲೆ ಆರ್ಥಿಕ ಹೊರೆ ಹಾಕಿದ್ರೆ ಅವರು ತೊಂದರೆ ಅನುಭವಿಸುತ್ತಿದ್ದಾರೆ. ಈಗ ಹೆಚ್ಚುವರಿ ಮಳೆ ಕೂಡ ಜನರು ಹೊರಗಡೆ ಓಡಾಡುವುದಕ್ಕೆ ತೊಂದರೆ ಉಂಟು ಮಾಡ್ತಿದೆ. ಪಬ್ಗಳು ಮತ್ತು ಬಾರ್ಗಳಲ್ಲಿ ಜನರ ಸಂಖ್ಯೆ ಕಡಿಮೆ ಆಗುವುದನ್ನು ನಾವು ನೋಡುತ್ತಿದ್ದೇವೆ ಅಂತ ಪಬ್ ಮಾಲೀಕರು ಹೇಳುತ್ತಿದ್ದಾರೆ.